ಕೇಂದ್ರದಲ್ಲಿ ಅವರು ಪೆಟ್ರೋಲ್ ಬೆಲೆ ಏರಿಸಿದ್ದಾರೆ, ಪೆಟ್ರೋಲು ಡೀಸೆಲ್ ಏರಿಸಿದ್ದಾರೆ, ನಾವು ಮಾಡೋಕ್ಕೋಗಲ್ಲ. ಆಮೇಲೆ ಪೆಟ್ರೋಲು ಡೀಸೆಲ್ಲು ಗ್ಯಾಸು ಇದೆಲ್ಲ ಕೂಡ ಹೆಚ್ಚು ತುಟಿ ಅಂದರೆ ಬೆಲೆ ಜಾಸ್ತಿ ಜನಕ್ಕೆ ಹೊರೆ ಆಗ್ತಾ ಇದೆ. ಅದು ಏನು ಮಾಡಬೇಕು, ಹಿಂದೆ UPA ಸರ್ಕಾರ ಇರೋವರೆಗೂ ಕೂಡ ಗ್ಯಾಸು ಸಬ್ಸಿಡಿ ಇತ್ತು, ಅದರಿಂದ $400 ಕೊಡ್ತಾಯಿದ್ರು. ಪೆಟ್ರೋಲು ಡೀಸೆಲ್ಲು ಕ್ರೂಡ್ ಆಯಿಲ್ ಬೆಲೆ $140 ಆಗಿತ್ತು ಒಂದು ಬ್ಯಾರೆಲ್ಲು. ಆ ಸಂದರ್ಭದಲ್ಲೂ ಕೂಡ ಸಬ್ಸಿಡಿ ಕೊಟ್ಟು $62 ಕೊಡ್ತಾಯಿದ್ರು. $57 ಡೀಸೆಲ್ ಕೊಡ್ತಾಯಿದ್ರು. ಈಗ ಸಬ್ಸಿಡಿ ಎಲ್ಲ ತೆಗೆದಾಕ್ಬಿಟ್ರು. ಸಬ್ಸಿಡಿ ಎಲ್ಲ ತೆಗೆದು ಮೊನ್ನೆ ಗ್ಯಾಸು ಇದೆಯಲ್ಲ ಕಮರ್ಷಿಯಲ್ಲು ಒಂದೇ ಸಲ $993 ಮಾಡಿಬಿಟ್ರು. ಈಗ ಪೆಟ್ರೋಲು ಡೀಸೆಲ್ಗೆ ಸಬ್ಸಿಡಿ ಇಲ್ಲ. ಈಗ ಸಬ್ಸಿಡಿ ಇಲ್ಲದೆ ಇರೋದ್ರಿಂದ ಆಮೇಲೆ ಕ್ರೂಡ್ ಆಯಿಲ್ ಬೆಲೆ ಇಳಿದೋಗ್ಬಿಟ್ಟಿದೆ. ಹೌದು, ಒಂದ್ಸಲಿ $60-70 ಬಂದಿತ್ತು, ಈಗಿನ ಸ್ವಲ್ಪ ಜಾಸ್ತಿ ಇರಬೇಕು. ಆ ಕ್ರೂಡ್ ಆಯಿಲ್ ಬೆಲೆ ಇಳಿದಾಗ ಆ ಬೆನಿಫಿಟ್ಟು ಕನ್ಸ್ಯೂಮರ್ ಸಿಗ್ತಿಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ತಗೊಳ್ತಾರೆ. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.